ಈಗ ಚಳಿ ಮತ್ತು ಮಳೆಗಾಲ ಶುರು. ಸೊ ಇದರಲ್ಲಿ ಕೆಮ್ಮು, ನೆಗಡಿ ಕಟ್ಟಿಟ್ಟು ಬುತ್ತಿ ಥರ. ಅದರಲ್ಲೂ ಕೆಮ್ಮು ತುಂಬ ಜಾಸ್ತಿಯಾಗಿ ನೋಡ್ತೇವೆ. ಇವತ್ತು ನಿಮಗೆ ಹೇಳೋ ಒಂದು ಡಿಸೀಸ್ ಬಂದು ನಮ್ಮ ಒಂದು ರೆಸ್ಪಿರೇಟ್ರಿ ಅಂದರೆ ಉಸಿರಾಡೋ ಒಂದು ಟ್ಯೂಬ್ಸ್, ಬ್ರಾಂಕಸ್ ಅಂತ ಕರಿತೀವಿ. ಅದರೊಂದು ಡಿಸೀಸ್ ಕಾಲ್ಡ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಈ ಬ್ರಾಂಕೈಟಿಸ್ ಇನ್ಫೆಕ್ಷನ್ ಇಲ್ಲ ಅಂದರೆ ಇನ್ಫ್ಲಮೇಷನ್ ಇಲ್ಲ ಅಂದರೆ ಅಲರ್ಜಿಯಿಂದ ಆಗುತ್ತೆ. ಈ ಬ್ರಾಂಕಸ್ ಅಲ್ಲಿ ಗಾಬ್ಲೆಟ್ ಸೆಲ್ಸ್ ಮ್ಯೂಕಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಸ್ಪ್ಯಾಸಮ್ ಕೂಡ ಆಗುತ್ತೆ. ಸೊ ಇಂಥ ಒಂದು ಬ್ರಾಂಕೈಟಿಸ್ ಪೇಷಂಟ್ಸ್ ಹಲವಾರಲ್ಲಿ ನಾವು ಕಾಫ್, ಆಯಾಸ, ವೀಸಿಂಗ್ ನೋಡ್ತೀವಿ. ಈ ಬ್ರಾಂಕೈಟಿಸ್ನ ಯೂಶಲಿ ಬ್ರಾಂಕೋಡೈಲೇಟರ್ಸ್, ಮ್ಯೂಕೋಲೈಟಿಕ್ಸ್, ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ಸ್ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಶನ್ಸ್ ಅಲ್ಲಿ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತೀವಿ ಪೋಸ್ಟ್ ವೈರಲ್ ಬ್ರಾಂಕೈಟಿಸ್ ಅಲ್ಲಿ. ಸೊ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅಕ್ಯೂಟ್ ಬ್ರಾಂಕೈಟಿಸ್ ಅಂಡ್ ಅಕ್ಯೂಟ್ ಆಸ್ತಮಾ. ಫಾಲೋ ಮೀ ಫಾರ್ ಮೋರ್ ಸಚ್ ಕಾಂಟೆಂಟ್.